ಅವ್ರನ್ನ ಬಂಧಿಸ್ತಾರೆ, 15 ದಿನ ಜೈಲಲ್ಲಿ ಇರ್ತಾರೆ. ಯಾವುದೇ ಕಾರಣಕ್ಕೂ ನನ್ನ ಎದುರಲ್ಲ. ಕನ್ನಡ ನಾಮಫಲಕ ಹಾಕಲೇಬೇಕು. ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗಲೇಬೇಕು. ನಾವು ಕೇಳ್ತಾ ಇರೋದು ಕನ್ನಡ ಹಾಕಿ ಅಂತ. ಯಾವುದೇ ಪರಭಾಷಿಕರ ವಿರುದ್ಧ ಅಲ್ಲ ಇದು. ತಾಲೂಕಲ್ಲಿ ನಾರಾಯಣಗೌಡರು ಬಂಧದಿಂದ ಬಿಡುಗಡೆ ಆಗುತ್ತೆ. ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ. ಏನಪ್ಪ ಅಂದರೆ ಕನ್ನಡದಲ್ಲಿ ನಾಮಫಲಕ ಆಗಬೇಕು ಅಂತ. ಆಗ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಸಚಿವ ಸಂಪುಟ ಅನುಮೋದನೆಯನ್ನು ಕೊಡ್ತಾರೆ. 60% ಭಾಗವನ್ನು ಕನ್ನಡದಲ್ಲಿ ಹಾಕಬೇಕು, ಕನ್ನಡದಲ್ಲೇ ಇರಬೇಕು ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕುಗಳಲ್ಲಿ ಅಂತೇಳಿ ಅನುಮೋದನೆಯನ್ನು ಕೊಡ್ತಾರೆ. ರಾಷ್ಟ್ರಪತಿ ಅಂಕಿತನೂ ಹಾಕ್ತಾರೆ. ಕೂಡಲೇ ನಾವು ಹೇಳ್ತಾ ಇದ್ದೀವಿ, ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಅರಸೀಕೆರೆಯಲ್ಲಿ ನಗರದಲ್ಲಿ ತಾಲೂಕಿನಲ್ಲಿ ಸುಮಾರು 75 ಭಾಗದಷ್ಟು ಕನ್ನಡವನ್ನು ಬಳಸಬೇಕು. ಎಲ್ಲ ಅಂಗಡಿ ಮುಂಗಟ್ಟುಗಳು, ಬ್ಯಾಂಕ್ಗಳು, ಮಾಲ್ಗಳು, ಎಲ್ಲ ಇಲಾಖೆಗಳು ಕನ್ನಡದಲ್ಲೇ ಹಾಕಬೇಕು. 60% ಭಾಗವನ್ನು ಸರ್ಕಾರ ಏನು ಅನುಮೋದನೆ ಕೊಟ್ಟಿದೆ ಅದನ್ನು ಸರಿಪಡಬೇಕು. ಇಲ್ಲದಿದ್ದರೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. 1 ವಾರ ಗಡುವು ಕೊಡ್ತಿದ್ವಿ. ಸರ್ಕಾರ 13ನೇ ತಾರೀಕು ಹೇಳಿದೆ ಕೊನೆ ದಿನಾಂಕವನ್ನು. ನಾವು ಇನ್ನೂ 1 ವಾರ ಟೈಮ್ ಕೊಡ್ತಿದ್ವಿ. ಅಷ್ಟರೊಳಗೆ ಹಾಕಲಿಲ್ಲ ಅಂದರೆ ನಮ್ಮ ಹೋರಾಟ ಎಲ್ಲ ಅಂಗಡಿ ಮುಂಗಡಿ ಕನ್ನಡ ನಾಮಫಲಕ ಎಲ್ಲ ಹಾಕಿಲ್ಲ ಅದು ಮಸಿ ಬಿಡುವಂಥ ಕಾರ್ಯಕ್ರಮ ಆಗುತ್ತೆ. ಇದು ಉಗ್ರ ಸ್ವರೂಪವನ್ನು ಕಾಣುತ್ತೆ. ಇದಕ್ಕೆ ನೇರ ನಗರಸಭೆಯ ಆಯುಕ್ತರೇ ಆಗಿರ್ತಾರೆ ಅಂತ ಹೇಳ್ತಾ ಏನು ಎಚ್ಚರಿಕೆ. ಪ್ರಕಾರ ಶೇಕಡ 60ರಷ್ಟು ನಾಮಫಲಕಗಳನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಜನರಿಗೆ ತಿಳುವಳಿಕೆ ನೀಡೋ ದೃಷ್ಟಿಯಿಂದ ಒಂದು ಜಾಥಾ ಮೂಲಕ ಬಂದು ನಗರಸಭೆಗೆ ಇವತ್ತು ಮೆಮೊರಾಂಡಮ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ಹಿಂದೆ ಸಹ ಆಟೋ ಟಿಪ್ಪರ್ಗಳ ಮೂಲಕ ಪ್ರಚಾರ ಮಾಡ್ತಾಯಿದ್ವಿ. ಶೇಕಡ 60ರಷ್ಟು ಕನ್ನಡಗಳನ್ನ ಕಡ್ಡಾಯವಾಗಿ ಹಾಕಬೇಕು, ತಕ್ಷಣ ರಿಮೂವ್ ಮಾಡಿ ನೀವು ಬದಲಾವಣೆ ಮಾಡಿ ಅಂತ ತಿಳಿಸಿದ್ದೀವಿ. ಸಾರ್ವಜನಿಕರಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಕ್ರಮ ವಹಿಸಬೇಕು ಅಂತ ನಗರಸಭೆ ಪೌರ ಆಯುಕ್ತನಾಗಿ ನಾವು ಸ್ಪಷ್ಟ ಮಾಡೋದ್ರ ಜೊತೆಗೆ ಎಚ್ಚರಿಕೆನೂ ನೀಡ್ತಾ ಇದ್ದೀವಿ. ಈ ತಿಂಗಳ ಅಂತ್ಯದ ಒಳಗಡೆ ಎಲ್ಲ ಏನು ಸರ್ಕಾರ ಸುತ್ತೋಲೆ ಇದೆ ಆ ರೀತಿಯಲ್ಲಿ ಕನ್ನಡ ನಾಮಫಲಕಗಳನ್ನ 60% ಹಾಕಬೇಕು ಅಂತ ಕೊಡ್ತಾ, ಮಾಡಲಿಲ್ಲ ಅಂದರೆ ಅದನ್ನು ತಕ್ಷಣವೇ ನಗರಸಭೆಯ ಮುಂದೆ ನಿಂತು ತೆರವುಗೊಳಿಸಿ ನಾಮಫಲಕಗಳನ್ನ ಬದಲಾವಣೆ ಮಾಡೋ ದೃಷ್ಟಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ನಮ್ಮ ಸಂಘಟನೆಗಳಿಗೂ ಸಹ ಮಾಹಿತಿಯನ್ನು ಕೊಡ್ತಾ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ತಿಂಗಳ ಅಂತ್ಯದ ಒಳಗಡೆ ನಾಮಫಲಕಗಳನ್ನ ಬದಲಾವಣೆ ಮಾಡಿ 60% ಕನ್ನಡ ಬಳಸಬೇಕು